ब्रह्मा गुरु विष्णु गुरुदेव महेश्वरा गुरवे साक्षात् परब्रह्मा तस्मै श्री गुरवे नमः गुरवे सर्वमंगल राजराजेश्वरी सर्वोदारी जगदार्धारिणी ಬೆಳಗುತ್ತಿದೆ ಪಂಚಾಕ್ಷರ ಗುರುವಿನ ಜ್ಯೋತಿ ಕಲಾವಿದರ ಕೀರ್ತಿ ಶಿಖರಕ್ಕೆ ಏರುತ್ತಿದೆ ಕಲಾವಿದರ ಕೀರ್ತಿ ಶಿಖರಕ್ಕೆ ಏರುತ್ತಿದೆ
संध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಶ್ರೀ ನಿಶಾನೇಶ್ವರ ಪರಮೇಶ್ವರ ಸಕಲವು ನೀನೆ ಸರ್ವವು ನೀನೆ ಎಂದು ನಿನ್ನನ್ನೇ ನಂಬಿರುವಂಥ ಸಕಲ ಜೀವರಾಶಿಗಳು ಈ ಭೂತಾಯಿಯ ಮೇಲೆ ಉಸಿರಾಡಿಸುತ್ತಿದ್ದಾರೆ. ಆದರೆ ನೀನು ಮಾಡ್ತಾ ಇರೋದೇನು? ಬಲ್ಲವರನ್ನ ಬಲ್ಲಂತೆ ಮೆರೆಯಲು ಬಿಟ್ಟು ಬಡವರನ್ನ ಬಡತನ ಅನ್ನೋ ಭವಣೆಯಲ್ಲಿ ಸಿಕ್ಕು ಬಳಲಿಸ್ತಾ ಇದೆಯಾ? ಹೇಳು ತಂದೆ, ಇದು ನಿನಗೆ ನ್ಯಾಯವೇ ಧರ್ಮವೇ? ಮಾತಾಡು ತಂದೆ. ಶಾಂತ, ದೇವರ ಮುಂದೆ ನಿಂತು ನ್ಯಾಯ ನೀತಿ ಧರ್ಮ ಎಂದು ಮಾತನಾಡುತ್ತಿರುವಲ್ಲ, ಯಾಕೆ ದೇವರು ನಿನಗೇನಾದರೂ ಅನ್ಯಾಯ ಮಾಡಿರುವನೇನೆ? ಹಾಗೇನಿಲ್ಲ ರೀ. ಈ ನಮ್ಮ ದೇಶದಲ್ಲಿ ಕೆಲವೊಂದಷ್ಟು ಜನರ ಪರಿಸ್ಥಿತಿ ಒಂದು ಹೊತ್ತು ಊಟ ಮಾಡಿದ್ರಿ ಮತ್ತೊಂದು ಹೊತ್ತು ಉಪವಾಸ ಮಲಗ್ತಾ ಇದ್ದಾರೆ. ಅಂಥವರನ್ನ ಕಾಪಾಡುವಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದೆ ಅಷ್ಟೇ. ನಾವು ಮಾಡಿರುವ ತಪ್ಪನ್ನು ದೇವರ ಮೇಲೆ ಹಾಕಿದರೆ ದೇವರು ಬಂದು ಬಗೆಹರಿಸುತ್ತಾನೇನೆ ನಮ್ಮ ಬಡತನದ ಬವಣೆಯನ್ನು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಮತ್ತಿನ್ನೇನು, ಆಳಾಗಿ ದುಡಿಯಬೇಕು, ಅರಸನಾಗಿ ಉಣ್ಣಬೇಕು, ಕೂಲಿ ಮಾಡಿ ಆದರೂ ಕುಬೇರನಾಗಿ ಮೆರೆಯಬೇಕೇ ವಿನಃ ಆಲಸ್ಯತನದಿಂದ ಊರೂರು ತಿರುಗಾಡಿ ದೇವರ ಗುಡಿಯಲ್ಲಿ ಕುಂತು ಬಡತನ ಬಂದಿದೆ ನಮಗೆ ಶ್ರೀಮಂತಿಕೆ ಕೊಡಿ ಅಂದರೆ ದೇವರು ಎದ್ದು ಬಂದು ಬಡತನವನ್ನು ನೀಗಿಸ್ತಾನೇನೆ? ಹೌದು ಸ್ವಾಮಿ, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಇಂದಿನ ಯುವಕರು ಸಣ್ಣ ವಯಸ್ಸಿನಲ್ಲಿ ಸಿಂಧಿ ಸರಾಯನ್ನು
ದುಶ್ಚಟಗಳಿಗೆ ಬಲಿಯಾಗಿ ಮನೆ ಮಠ ಎಲ್ಲವನ್ನ ಮರೆತು ಗಟಾರದ ದಂಡಿಯಲ್ಲಿ ಮಲಗ್ತಾ ಇರಬೇಕಾದ್ರೆ ಬಡತನದ ಬವಣೆ ದೂರ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಈಗಲಾದರೂ ಗೊತ್ತಾಯ್ತಿಲ್ಲ, ನಮಗೆ ಬಂದಿರುವ ಕಷ್ಟಗಳನ್ನು ನಾವೇ ಬಗೆಹರಿಸಿಕೊಳ್ಳಬೇಕೇ ವಿನಃ ಬೇರೆಯವರು ಯಾರು ಬಂದು ಬಗೆಹರಿಸಿಕೊಳ್ಳಲಾರು ಎಂದು. ನಿಜ ನಿಮ್ಮ ಮಾತು. ಅವರವರ ಹಣೆಯಲ್ಲಿ ಏನು ಬರ್ದಿದೆಯೋ ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇರಲಿ, ಹೌದು, ನೀವು ಎತ್ತಿನ ಗಾಡಿಯನ್ನ ತಯಾರು ಮಾಡ್ಕೊಂಡು ಬಂದಿದ್ದೀರಾ? ಹೌದು, ಎತ್ತಿನ ಮೈಯನ್ನು ತೊಳೆದು ಈಗ ತಾನೇ ಎತ್ ಕಟ್ಟಕ್ಕೆ ಬಂದಿದ್ದೇನೆ. ನನ್ನ ತಮ್ಮ ಕಾಳಿಂಗ ಬಂಡಿಗೆ ಬಣ್ಣ ಹಚ್ತಾ ಇದ್ದಾನೆ, ಇನ್ನೇನು ಬರುತ್ತಾನೆ. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದಾರೆ. ಇವತ್ತು ಹಬ್ಬದ ದಿನ ಮನೆಯನ್ನ ಸಾರಿಸಿ ಮಡಿ ಮಾಡೋಷ್ಟರಲ್ಲಿ ನಾನು ಎತ್ತುಗಳನ್ನು ತಯಾರಿಸೋದೇ ಮರ್ತು ಬಿಟ್ಟಿದ್ದೆ. ಬಾಜಾರಕ್ಕೆ ಹೋಗಿ ಎತ್ತು ತಂದಿಯೇನೆ? ಅಲ್ಲ ರೀ, ಬಜಾರಕ್ಕೆ ಎತ್ತು ಹೋಗಿ ನೀವೇ ತರಬೇಕು. ಅದಿರ್ಲಿ, ತರೋದಕ್ಕೆ ನಿಮಗೇನಾಗುತ್ತೆ? ಸಾಧ್ಯವಿಲ್ಲ, ನಾನಂತೂ ಬಾಜಾರಕ್ಕೆ ಹೋಗೋದಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಅಲ್ಲ ರೀ, ಬಜಾರಕ್ಕೆ ಹೋಗಿ ಎತ್ತುಗಳನ್ನ ತರೋದ್ರಿಂದ ನಿಮಗೇನಾದ್ರೂ ಆಗುತ್ತದೆ ಏನು? ನಾನು ಬಾಜಾರಕ್ಕೆ ಹೋಗಿ ಎತ್ತು ತರಬೇಕಾದ್ರೆ ನಿನ್ನಿಂದ ನನಗೆ ಒಂದು ಕಾಣಿಕೆ ಬರಬೇಕು. ಕಾಣಿಕೆನಾ? ಏನದು ಕಾಣಿಕೆ? ಈ ನಿನ್ನ ತೊಂಡೆ ಹಣ್ಣಿನಂತೆ ಕಾಣುತ್ತಿರುವ ಈ ನಿನ್ನ ತುಟಿಯಿಂದ ನನಗೊಂದು ಮುತ್ತು ಕೊಡಬೇಕು. ಪತಿರಾಯರಿಗೆ ಈ ಕಾಣಿಕೆ ಬೇಕಾಗಿದೆ ಏನೋ. ಸಾಕು ಸುಮ್ಮನೆ ರೀ, ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಎದುರು ಏನಾಯ್ತು? ಅಮಾವಾಸ್ಯೆಯ ಕತ್ತಲಲ್ಲಿ ಚಂದ್ರನಂತೆ ಪ್ರಜ್ವಲಿಸುತ್ತ ಚುಕ್ಕಿಯಾಗಿ ನೃತ್ಯ ಮಾಡಬಾರದೆ ನನ್ನ ನಾಟ್ಯರಾಣಿ? ನನ್ನ ಚೆಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಗೆ ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಲ್ಲಿ ಉಸಿರಾದಿನಿ. ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ
ಅನುರಾಗದ ಹೊಸ ಆನಂದವು ಬಹುಜನ್ಮದ ನಮ್ಮಿಯನು ಬಂದವು ಹೂವಾಗಿ ಪದವೂವಾಗಿ ಜೇನಾಗಿ ಪದ ಜೇನಾಗಿ ಜೀವನದ ಸಾಗರದಿ ಜೀವಿದೆಯಲಯದೆಯಾಗಿ ಜೀವನದ ಸಾಗರದಿ ಜೀವಿದೆಯಲಯದೆಯಾಗಿ ಅನುರಾಗದ ಹೊಸ ಅಣ್ಣ ಅಣ್ಣ ಓ ಈಗ ಬಂದೇನಪ್ಪ ಎತ್ತನ್ನು ತೆಗೆದುಕೊಂಡು ಬಂದ್ಯಾ? ಹೌದಣ್ಣ, ಬರುವಾಗ ಬಜಾರಲ್ಲಿ ಮಾರಾಟಕ್ಕಿಟ್ಟಿದ್ದರು, ತೆಗೆದುಕೊಂಡು ಬಂದೆ. ಒಳ್ಳೆಯದು ಮಾಡಿದೆ ತಮ್ಮ. ನೀನೇನಾದರೂ ಬಾಜಾರದಿಂದ ಎತ್ತು ತರದಿದ್ರೆ ಈ ನಿನ್ನ ಅತ್ತಿಗೆ ಅಂದರೆ ನನ್ನ ಹೆಂಡತಿ ನನ್ನನ್ನು ಬಾಜಾರಕ್ಕೆ ಕಳಿಸ್ತಿದ್ದಳು ಎತ್ತು ತರಲು. ಏಯ್ ಸೀತಾ, ತೆಗೆದುಕೊಂಡು ಹೋಗಿ ಮನೆಯಲ್ಲಿ ದೇವರ ಕೊಲೆಯಲ್ಲಿಡು. ತಮ್ಮ ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದರಾಯ್ತು. ಹಾಗೆ ಆಂದನ ಮೈಥುನ ಕಾಳಿಂಗ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಬೇಕು ಅಂತ ಹೋಗಿದ್ದಾನೆ. ಇನ್ನೇನು ಅವನದು ಮುಗಿರಬೇಕು ಅನ್ಸುತ್ತೆ. ಬನ್ನಿ ಈಗಲೇ ಸೇರಿ ಎಲ್ಲರೂ ಪೂಜೆ ಮಾಡಿ ಆನಂತರ ಊಟ ಮಾಡೋಣ. ಅವನು ಒಳಗಡೆ ಇಟ್ಟು ಬಾ. ಹತ್ತಿಗೆ ನಾನು ನಮ್ಮ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದಾಗೆ ಉಳಿಯುವಂತೆ ಮಾಡಿದೆ. ಅಣ್ಣ, ಹತ್ತಿಗೆ ಬೇರೆ ಕೊಡಿ, ನಮ್ಮ ಕಿಲ್ಲಾರಿ ಓರಿಯನ್ನು ನೋಡಿ ಈ ಬಂಡಿಯೊಳಗೆ ಕುಳಿತರೆ ಜನ್ಮದ ಜೋಡಿ ಶಿಲ್ಪಾ ಶಿವರಾಜ್ ಕುಮಾರ್ ಅಂತೆ ಕಾಣುವಿರಿ. ಹೌದಣ್ಣ, ಕಾಳಿಂಗಣ್ಣ ಹೇಳುತ್ತಿರುವುದು 100ಕ್ಕೆ 100 ಸತ್ಯ. ಪರದೆಯ ಮೇಲೆ ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಿದವರು ಅವರು. ಆದರೆ ಒಬ್ಬ ರೈತನ ಮಗನಾಗಿ ಹುಟ್ಟಿ ಸಂಸಾರದಲ್ಲಿ ಬಂದ ಕಷ್ಟ ನಷ್ಟಗಳನ್ನು ಸರಿಸಮಾನವಾಗಿ ಹಂಚಿಕೊಂಡು ನಿನ್ನ ನಂಬಿ ನಿನ್ನ ಕೈ ಹಿಡಿದ ನನ್ನ ಹತ್ತಿಗೆ ಬಾಳು ಬಂಗಾರವಾಗಿ ನೀವಿಬ್ಬರು ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಬೇಕು ಈ ಸಮಾಜದಲ್ಲಿ. ಇದೇ ಈ ತಮ್ಮಂದಿರ ಆಶೆ. ನಿಜವಪ್ಪ ಸಹೋದರ, ಇವಳು ನಿನ್ನತ್ತಿಗೆ ನನ್ನ ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲ, ನಮ್ಮ ಮನೆತನದ ಜವಾಬ್ದಾರಿಯನ್ನು ಹೊತ್ತು ನಮ್ಮೆಲ್ಲರ ಲಾಲನೆ ಪಾಲನೆ ಮಾಡಿ ಒಕ್ಕಲಗಿತ್ತಿಯಾಗಿ ತಲೆಯ ಮೇಲೆ ಬುತ್ತಿ ಇಟ್ಟುಕೊಂಡು ಬಂದು ಈ ಭೂತಾಯಿಯ ಮಡಿಲಲ್ಲಿ ನಮ್ಮೆಲ್ಲರನ್ನು ಕೂಡಿಸಿ ಊಟ ಬಡಿಸುವ ಅನ್ನಪೂರ್ಣೇಶ್ವರಪ್ಪ ಇವಳು. ಇವಳನ್ನು ಪಡೆದ ನಾವೇ ಧನ್ಯವಂತರು. ನಿಜವಣ್ಣ ಈ ನಿಮ್ಮ ಮಾತು. ತಾಯಿ ಇಲ್ಲದ ತಬ್ಬಲಿ ಮಕ್ಕಳಾದ ನಮಗೆ ತಾಯಿಯೂ ಇವಳಾಗಿ ತಂದೆಯೂ ನೀವಾಗಿ ಹಸಿರೇ ರೈತನ ಉಸಿರೆಂದು ಹಗಲಿರುಳು ಹೊಲದಲ್ಲಿ ದುಡಿದು ತಂದೆ ತಾಯಿ ಸತ್ತ ನಂತರ 25 ಆಸ್ತಿಯನ್ನು ಹಿಡಿದು ಸರ್ವಶ್ರೇಷ್ಠ ಆದರ್ಶ ರೈತ ಭೂಮಿ ತಾಯಿಯ ಚೊಚ್ಚಲ ಮಗ ಶಿವರಾಮನೆಂದು ಹೆಸರು ಗಳಿಸಿದೆಯಲ್ಲಣ್ಣ, ಅಷ್ಟೇ ಸಾಕು. 100 ಜನಕ್ಕೆ ಅನ್ನ ಹಾಕುವುದರಲ್ಲಿ ಸಂದೇಹವೇ ಇಲ್ಲ. ಹೌದಪ್ಪ ಮೈದುನ, ಅಷ್ಟೇ ಅಲ್ಲ, ಹೆಣ್ಣನ್ನು ನಂಬಿ ಕೆಟ್ಟಿರಬಹುದು, ಹೊನ್ನು ನಂಬಿ ಕೆಟ್ಟಿರಬಹುದು, ಆದ್ರೆ ಈ ಮಣ್ಣನ್ನು ನಂಬಿ ಕೆಟ್ಟವರು ಈ ಜಗತ್ತಿನಲ್ಲೇ ಇಲ್ಲ. ಸರಿ, ಬೇಳಿ ಆಯ್ತು, ಬಾ ಮೊದಲು ಎತ್ತಿನ ಪೂಜೆನ ಮಾಡಿ ಆನಂತರ ಎಲ್ಲರೂ ಸೇರಿ ಊಟ ಮಾಡೋಣವಂತೆ. ಅದಕ್ಕೆ ಅಮ್ಮ, ಊಟ ಮಾಡೋದಕ್ಕಿಂತ ಮುಂಚೆ ಈ ನಮ್ಮ ತುಂಬಿದ ಸಂಸಾರ ಆನಂದ ಸಾಗರದಲ್ಲಿ ತೇಲಾಡುವಂತೆ ಒಂದು ಗೀತೆಯನ್ನು ಆಡಬಾರದೆ? ಹೌದಣ್ಣ, ಕಾಳಿಂಗಣ್ಣ ಹೇಳುತ್ತಿರುವುದು ಸತ್ಯ. ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಬಾರದಂತೆ ಶ್ರೀಗಂಧದ ಗೊಂಬೆಯಾದ ನೀನು ಶ್ರೀಜೇನಂತೆ ಒಂದು ಹಾಡನ್ನು ಹಾಡಬಾರದೆ? ಆಗ್ಲಿ ಮೈದುನ, ನೀವು ಹಾಡು ಹೇಳುದು ಹೆಚ್ಚು, ನಾನು ಹಾಡುವುದು ಹೆಚ್ಚು, ನಿಮ್ಮಿಷ್ಟದಂತೆ ಆಗ್ಲಿ.
ನಮ್ಮ ಮನೆಯಲ್ಲಿ ದಿನವೂ ಇರುವ ಚೈತ್ರವೇ ಬೆಳದಿಂಗಳೇ ಪ್ರೀತಿಯು ಕರಗಲು ಕಾಣುತ್ತದೆ ಪ್ರೀತಿಯ ಪರಮಾಣ ಪ್ರೀತಿಯ ಯಜಮಾನ ಅಣ್ಣನ ಶಿಲುಬೆಯನ್ನು ಏರಿದರು ಈ ಕಂಗಳೇ ಕೊಡೆಗಾಗಲಿ ಯಜಮಾನ ಏನಪ್ಪ ಮೈದುನ ಈಗಲಾದ್ರೂ ಸಂತೋಷ ತಾನೆ? ಆಯ್ತು ಅತ್ತಿಗೆ, ಸಂತೋಷ ಆಯ್ತು. ಬನ್ನಿ ಎತ್ತುಗಳ ಪೂಜೆ ಮಾಡಿ ಆಮೇಲೆ ಊಟ ಮಾಡೋಣ. ಯದಾ ಯದಾ ಧರ್ಮಸ್ಮೇ ಗ್ಲಾನಿರಿ ಭಗತಿ ಭಾರತ ಹಬ್ಬಕ ನಮ್ಮ ಧರ್ಮಶ್ಚ ಕಂಬಮಿ ಹುಗೆ ಹುಗೆ. ಇದೇನ್ರಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಗೀತೆ ಬರ್ತಾ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಅನ್ಯಾಯದಲ್ಲಿ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡ ಹೊರತಿರುವಾಗ, ನಮ್ಮಂತ ಖಳನಾಯಕರ ದೌರ್ಜನ್ಯ ಹೆಚ್ಚಾದಾಗ ಇದನ್ನ ಮಟ್ಟ ಹಾಕಲು ದೇವರು ಯಾವ್ದಾವ್ದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇಡೋರ ಕಲಿಯುಗ, ತಲೆ ಹೊಡೆಯವರ ಕಲಿಯುಗ, ತಲೆ ತೆಗೆಯವರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು, ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭಗತಿ ಭಿಕ್ಷೆ ಅಂತೇಳಿ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡ್ತೀವಿ. ತಿನ್ನಕ್ಕ ಕೂಳಿಲ್ಲ ಅಂತಲ್ಲ, ನೀವು
ಒಂದೇ ಒಂದೇ ಓಟಿನ ಆಚೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಎಲ್ಲ ಸಲದ ಕದನ ಕಾಡ್ತೀವಿ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಎಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲಕ್ಕ ಮಕ್ಕಳಕ್ಕೆ ಹೆಣ್ಣು ಕೊಡ್ತೀವಿ. ಇದು ನಮ್ಮಂತ ರಾಜಕೀಯ ಹಾಕೋ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋಕೆ ನಮ್ಮಂತವ್ರು ಬಿಡೋದಿಲ್ಲ, ಬಿಡಕ್ಕೆ ಚಾನ್ಸೂ ಇಲ್ಲ. ಎಲ್ಲರೂ ನಮ್ಮ ಉಸಬರ ನಮಗೆ ಹೆಚ್ಚಿಗೆ ನಿನ್ನ ಊರ್ದಲ್ಲಿ ತೊಳಿಮ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡೋಂಗಿಲ್ಲ, ಬಿಡಕ್ಕ ಚಾನ್ಸು ಇಲ್ಲ. ಅಷ್ಟ್ರಲ್ಲೊಬ್ಬ ಪಾನ್ಸಾಬನು ಬೆಳಕರಲ್ಲಿ 100 ಹಾಕಿ ಆಸೆ ಪಡ್ತಾನೆ. ನಾವು ಆಸೆ ಪಡ್ತಪ್ಪ. ಒಂದು ಬೀಜ ಬಿತ್ತಿದ ರೈತ ಒಂದು ತನೆಗೆ ಆಸೆ ಪಡ್ತಾನೆ. ಇದೇ ನಿಮ್ಮ ಮೋಸನಿ ನೋಡಿಕೊಂಡು ಓಟಿಗೆ 1500 ಹಂಚಿದನಲ್ಲ, ಹೆಂಗೆ ತೆಗಿಬೇಕಪ್ಪ, ಹೆಂಗೆ ತೆಗಿಬೇಕು? ಜನತಾ ಮನೆ ಹಾಕ್ರಿ, ರಸ್ತಾ ಹಾಕ್ರಿ, ಗೋರ್ಮೆಂಟ್ ಶಾಲೆ ಕಟ್ಸ್ರಿ ಅಂದ್ರ ಎಂದು ಬುಕ್ ಗುದ್ದಿರೋ ಬುಕ್ ನಿಮ್ಮ ಅಪ್ಪ ಮುಸ್ತಾನ. ನಾ ಮಾತಾಡೋ ಮಾತು ಸ್ವಲ್ಪ ಬಿರುಸು ಅನ್ಸತಿ, ಆದ್ರ ಇದು ಯಾವತ್ತಿದ್ರು ಕರನ ಇರ್ತೈತಿ. ದೊಡ್ಡಿನಾಗ ದೊಡ್ಡವ ಈ ಪ್ರತಾಪ್ ಗೌಡ, ದೌಲತ್ನಾಗ ದೊಡ್ಡವ ಈ ಪ್ರತಾಪ್ ಗೌಡ, ಸೊಕ್ಕಿನಾಗ ದೊಡ್ಡವ ಈ ಪ್ರತಾಪ್ ಗೌಡ. ಈ ಪ್ರತಾಪ್ ಗೌಡ ಎಂಬ ಸಿಂಹ ಗುಹ್ಯದಲ್ಲಿ ಸುಮ್ಮನೆ ಮಲಗಿದೆ ಅಂದ್ರ ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಂದು ಸಲ ಹಸಿವಾಗಿ ಪಂಜಾಬ್ ಎಸಿದ್ರ ಬೇಟೆ ಯಾವುದೇ ಇರ್ಲಿ, 2 ಮುರ್ಕೊಂಡ್ ಬೀಳಕ್ಕ ಅದು ಈ ಪ್ರತಾಪ್ ಗೌಡ. ಬಿಡಿ, ವಕೀಲಂದ್ರೆ ನಾಯಿನ ಕೊಂದ್ರಬಾರ್ದು, ಚಿವಂದ್ರಬಾರ್ದು. ನಮಗೇನು ಕಡಿಮೆ ಐತೆ ನೋಡ್ರಿ.
गोर का सुक्का के दूध देता है, सब दूध पी के जहीर देता है। ಅಂದರೆ ಇದರ ಅರ್ಥ ಹಸುವು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ, ಬಟ್ ಹಾವು ಹಾಗಲ್ಲ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುತ್ತದೆ. ಅಂದಾಗ ಈ ಶರತ್ ರಾಜ ವಿಷ ಸರ್ಪವಿದ್ದಾಗ ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ, ಬಟ್ ಎದುರಾಗಿ ನಿಂತರೆ ವಿಷ ಸರ್ಪದ ಕಾರ್ಕೂಟದ ವಿಷವನ್ನೇ ಉಗಳಬಲ್ಲ. ಭಯ, ಈ ಊರಿಗೆಲ್ಲ ಭಯ ಹುಟ್ಟಿಸಿದ್ದು ಆಯ್ತು, ನನ್ನ ಅಣ್ಣ MLA ಆಗಿ ಮಂತ್ರಿ ಪಟ್ಟ ಗಿಟ್ಟಿಸಿದ್ದು ಆಯ್ತು. ಅಂದಾಗ ಈ ಶರತ್ ರಾಜನಿಗೆ ಸವಾಲ್ ಹಾಕಿ ಎದುರಾಗಿ ನಿಲ್ಲುವ ಗಂಡು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಈ ಶರತ್ ರಾಜ ವೇಗವಾಗಿ ಹೋದರೆ ಬೀಳುವುದು ಜನರ ಪ್ರಾಣ. ಈ ಶರತ್ ರಾಜನ ಕಾಮದ ಸೆಳೆತಕ್ಕೆ ಸಿಕ್ಕು ಅದೆಷ್ಟೋ ಹೆಣ್ಣುಗಳ ಶೀಲ ಸುಟ್ಟು ಹೋಗಿದೆ ಈ ಶರತ್ ರಾಜನ ಕೈಯಲ್ಲಿ. ನನ್ನದೇ 16 ಸಾವಿರಾರು ಜನರನ್ನು ರಕ್ತ ಹರಿಸಿ ಆ ರಕ್ತದಿಂದಲೇ ಕಟ್ಟುವೆ ನನ್ನದೇ ಆದ ಸಾಮ್ರಾಜ್ಯವನ್ನು. ಈ ಶರತ್ ಹಿಡಿದರೆ ಹಠ, ಹರಿಯುವುದು ಎದುರಾಳಿಗಳ ಘಟ. ನಮಸ್ಕಾರ ಸರ ವೇಗದ ಶರತ್ ರಾಜ್ ಅವ್ರಿಗೆ. ಏಯ್, ಯಾರಲ್ಲೇ ನೀನು? ನಾನು ವಿರಾಟ್. ವಿಷ ಜಂತುಗಳ ಕೆಲಸ ಮಾಡಿ ವಿನಾಶ ಬುದ್ಧಿಯನ್ನು ಓಡಿಸಿ ಅಮಾಯಕರ ಬದುಕಿನೊಡನೆ ಪಾಠ ಗೆಟ್ಟಿಸಿಕೊಂಡು ನಿಮ್ಮಂತ ಕಚಡ ನನ್ನ ಮಕ್ಕಳನ್ನು ನಾಶ ಮಾಡಲು ಹುಟ್ಟಿ ಬಂದಿರುವ ವಿರಾಟ್ ರೂಪ ವಿರಾಟ್. ವಿರಾಟ್ ಲೇ ವಿರಾಟ್, ಒದ್ದರೆ ಒದ್ದೆಯಾಗುತ್ತೀಯ, ಒದ್ದಿದರೆ ಬೂದಿಯಾಗುತ್ತೀಯ. ಸದ್ದಿಲ್ಲದ ಸರಸ ಮಾಡಲು ಬಂದು
ಶವವಾಗಿ ಹೋಗಬೇಡ ಈ ಶರತ್ರಾಜನ ಕೈಯಲ್ಲಿ. ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತಲೇ ಗೊತ್ತು. ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ನಿನ್ನ ಇಡೀ ಕಾಂದಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಪ್ಪ ಒಬ್ಬ ಕಚಡ ರೌಡಿ, ನಿಮ್ಮ ಅಣ್ಣ ಒಬ್ಬ ಗುಂಡ ಅಧಿಕಾರಿ, ನೀನು ಒಬ್ಬ ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ಕಾಮುಕ ನನ್ನ ಮಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನಂದಲೇ ಕತ್ತೆ ಕಿರುಬ? ನನ್ನ ತಂದೆ ರೌಡಿ, ನನ್ನಣ್ಣ ಗುಂಡ, ನನ್ನನ್ನು ಕಾಮುಕನೆಂದು ಬಗಳುವೆಯ ಬದ್ಮಾಸ್ ನನ್ನ ಮಗನೇ. ನಿನ್ನನ್ನು ಸಾಯಿಸದೆ ಬಿಡುವನಲ್ಲ. ಪಿಸ್ತೂಲು ತೋರಿಸಿ ನನ್ನನ್ನು ಭಯ ಪಡಿಸ್ತೀಯೇ ಅವಿವೇಕಿ. ನಿನ್ನಾಗೆ ಭಯ ಪಡೋಕೆ ನಾನು ಪುರಿ ಚಟ್ನಿ ತಿಂದು ಬೆಳೆದಿರುವ ಗಂಡಲ್ಲ. ಗಂಡು ಭೂಮಿಯನ್ನು ಬಗೆದು ಕುಂಡ ಬೆಳೆಯನ್ನು ಬೆಳೆದು ಗಟ್ಟಿ ಜೋಳದ ರೊಟ್ಟಿ ತಿಂದು ರೊಟ್ಟಿ ಬೆಳೆಸಿದ ನೇಗಿಲ ಯೋಗಿ ಮಗ ಇದ್ದೇನೆ. ನೇಗಿಲ ಯೋಗಿ ಲೇ ವಿರಾಟ್, ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ ಯೋಗಿನೂ ನೋಡಿದ್ದೇನೆ, ಸಿನಿಮಾ ನಟ ಯೋಗಿನೂ ನೋಡಿದ್ದೇನೆ. ನೀನ್ಯಾವ ನೇಗಿಲ ಯೋಗಿಲೇ ಬದ್ಮಾಸ್ ನನ್ನ ಮಗನೇ? ಅವರೆಲ್ಲರ ಹೊಟ್ಟೆಗೆ ಅನ್ನ ಹಾಕುವ ಅನ್ನದಾತರು ಅವರು. ಸುಳ್ಳು ಬೀಜವನ್ನು ಬೆತ್ತಿ ಕೊಳ್ಳು ಮಾತುಗಳನ್ನು ಹೇಳಿ ರಾಜಕಾರಣಿ ಯೋಗಿನೂ ಗೊತ್ತು, ಸಿನಿಮಾ ಡಬ್ಬಿಂಗ್ ಮಾಡಿ ಸಿನಿಮಾ ಮಾಡೋ ನಟ ಯೋಗಿನೂ ಗೊತ್ತು. ಬಟ್ ಇಡೀ ದೇಶದ ಜನರು ಬದುಕಿ ಉಸಿರಾಡುತ್ತಿದ್ದಾರೆ, ಅದಕ್ಕೆ ಕಾರಣನೇ ನೇಗಿಲ ಯೋಗಿ. ಅದು ನಿನಗೆ ಗೊತ್ತಿಲ್ಲವೆಂದರೆ ನೀನೆಂತ ತಾಯಿ ಬಸರಿನಿಂದ ಉಸಿರಿ ಹೇಳದ ಚಿಕಂಡಿ ಇರಬೇಕು. ಅತಿ ಆಯ್ತು ನಿನ್ನದು. ಹತ್ತು ಮೀರಿ ಮಾತನಾಡಿ ಸದ್ದಿಲ್ಲದ ಸಾಯಬೇಡ. ಈ ಶರತ್ರಾಜನ ಸೆರವೇಗದಲ್ಲಿ ನಿನ್ನ ಪ್ರಾಣ ತೆಗೆಯಬೇಕೆಂದು ಪಣ ತೊಟ್ಟು ನಿಂತರೆ ನಿಂತ ಭೂಮಿ, ಬೀಸುವ ಗಾಳಿ, ಹರಿಯುವ ನೀರು ಇವೆಲ್ಲವೂ ಕಣ್ಣೀರಿಟ್ಟರು ನಿನ್ನನ್ನು ಸಾಯಿಸದೆ ಬಿಡುವನಲ್ಲ ಈ ಶರತ್. ಬಟ್ ನಿನಗೊಂದು ಮಾತು ಹೇಳ್ತೇನೆ, ತಿಳ್ಕೊ. ಇದು ಅಂತ್ಯ ಅಲ್ಲ, ಆರಂಭ. ಒಂದಿಲ್ಲ ಒಂದು ದಿನ ನಿನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡ್ತೇನೆ. ಬರುತ್ತೇನೆ. ಗುಡ್ ಬಾಯ್. ಪ್ರಾಣಕ್ಕೆ ಡೇಟ್ ಫಿಕ್ಸ್. ಹೋಗಲೇ ಹೋಗು. ನಿಮ್ಮಂತ ಶ್ರೀಮಂತ ರಾಜಕಾರಣಿಗಳ ಧೈರ್ಯ ಎಷ್ಟಿದೆ ಅನ್ನೋದು ನನಗೆ ಈ ಚೆನ್ನಾಗಿ ಗೊತ್ತು. ನನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡಿ ಹೋಗುವ ಮುನ್ನ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡದಿದ್ದರೆ ನನ್ನ ಹೆಸರು ವಿರಾಟ ಜೀವನೇ ಅಲ್ಲ. ಮಾಡ್ತೀನಿ. ಕಾಡದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಡದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈ ಕೊಟ್ಟು ಓಡಿ ಸಾಕಾಗಿ ಹೋಗ್ಬಿಡತ್ರಿ ಅಪ್ಪನ ಸಂಬಂಧ. ಅಲ್ರಿ ನಾನು ಸಾಲಿ ಕಲ್ತು ಪೋಸ್ಟ್ ರ್ಯಾಂಕ್ ಪಡೆದು ಶಾಣ್ಯಾವನಿ ಅಂದ್ರ ನೀ ಸಾಲಿ ಕಲ್ತು ಮನೆ ಉದ್ಧಾರ ಮಾಡೋದು ಅಷ್ಟ್ರಾಗ ಐತಿ. ಸರಳು ಮಂಗಳೂರಿಗೆ ಹೋಗಂತ ಅಲ್ರಿ. ಎಂತ ಗೋರ್ಮೆಂಟ್ ಜಾಬ್ ಇದ್ದವರಿಗೆ ದೌಡ್ ಕನ್ಯಾ ಸಿಗವಲ್ವು. ಇನ್ನ ನಮ್ಮಂತ ಮಂಗಳೂರು ದುಡಿಯಕ್ ಹೋದಾರ ಬಾಳ್ಯಾವು ಒಳ್ಯಾಗ ಹುಂಚೆ ನೋಡ್ರಿ. ಇಲ್ರಿ ಇಲ್ಲ ಯಾವಾದಾರ ಒಂದು ಹುಡುಗಿ ಲವ್ ಮಾಡಿ ಅದ ಮಂಗಳೂರು ಕಡೆ ಓಡಿಸ್ಕೊಂಡು ಹೋಗಿ
ಒಂದಲ್ಲಂತ 8-10 ಮಕ್ಕಳಾಗಿಂದ ಮುತ್ತನ ಕಡುಬು ತಿನ್ನಕ್ ಬಂದ್ರಾತ್ರಿ ಅಪ್ಪ ತಂದ್ ಬಂದ್ರಾತು. ಗಡಬಡ ಮಾಡುತ್ತ ಬಾರಲ ಹುಡುಗಿ ಆಡಳಿತದ ಪಾಣಿ, ಗಡಬಡ ಮಾಡುತ್ತ ಬಾರಲ ಹುಡುಗಿ ಆಡಳಿತದ ಪಾಣಿ, ಆಡಳಿತದ ಪಾಣಿ ಊರಗ ಸುತನ ಚಿಮಣಿ, ಆಡಳಿತದ ಪಾಣಿ ಊರಗ ಸುತನ ಚಿಮಣಿ. ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ ಮಾಡಿನಿ ಫ್ಯಾಷನ್ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ ಮಾಡಿನಿ ಫ್ಯಾಷನ್ ಹರಿದೌದು ಗರ ಮುದುಕರಿಗೆಲ್ಲ ಕೊಡ್ತೀನಿ ಟೆನ್ಷನ್. ಇಂದಿಂದ ತಿರುಗಾನ ನಿನಗಾಗಿ ಸ್ವರ್ಗಾನ, ಇಂದಿಂದ ತಿರುಗಾನ ನಿನಗಾಗಿ ಸ್ವರ್ಗಾನ. ಅಷ್ಟೊಂದು ಬಂಗಾರ ಹೊಡಿಸಾರೆ ನಿನಗೆ ಬಂಗಾರ ಹೊಡಿಸಾರೆ ನಿನಗೆ ಬಂಗಾರ ಹೊಡಿಸಾರೆ. ಬಂದರ ಬರಕಿ ಹೋದರ ಹೋಗಕಿ ಬಂದರ ಬರಕಿ ಹೋದರ ಹೋಗ ನೀಯವ ಕೇಳವ ನನಗ ನೀಯವ ಕೇಳವ. ನೀಯೇನ್ ಓಟಿ ಕೊಡ್ದೀಯೇನ ಇಲ್ಲ 90 ಹೊಡ್ದೀಯೇನ, ನೀಯೇನ್ ಓಟಿ ಕೊಡ್ದೀಯೇನ ಇಲ್ಲ 90 ಹೊಡ್ದೀಯೇನ. ಬಂಗಾರ ಬೆಳ್ಳಿ ಎಲ್ಲ ಟೂಸ್ಕೋ ಅಲ್ಲೇ ನೀವ ಸಂಜೆಗೆ ಹೇಳದ ಇಲ್ಲ. ಈಗ ಸ್ವಲ್ಪ ಪೂಚು ಅಲ್ಲಿ ಸೊನ್ನೆ ಮಾಡ್ತಾರ ನೀ ಹೇಳಬಲ್ಲಿಲ್ಲ. ಪೂಚ್ನೆ ಪೂಚು ಎಂದು ಸ್ಟಾರ್ಟ್ ಆಗುತ್ತಾ? ಓ ನೀ ಅದಿ ಇಟ್ಟುತ್ತ ನಾ ಅದಿನಿ ಇಟ್ಟು ಹಂಗ ಮಾಡ್ಕೊಲ್ಲಿ ಬೆಳತಾನ ಏನು ಮಾಡಕ್ಕಾಗಲ್ಲ. ಬಾ ಬಂದೆ ಯಾಟ್ರ ಊದಿದ್ದಿರ್ಬೇಕ ಯವ್ವ ಇವ ನೋಡಿದ್ರೆ ಶಡ ನಿಂದಿರ್ಸ್ಬಿಟ್ಟ ಅಣ್ಣ. ಯವ್ವ ಹೋತ್ರ ಯವ್ವ ನನ್ನ ಬಂಗಾರದ ಬುಟ್ಟಿ ಹೋದ್ರು, ನನ್ನ ಬುಟ್ಟಿ ತಳ ನಾನು ಯಾಕೆ ಹೋತಲ್ರಿ ಯವ್ವ. ಇದಕ್ಕೆ ಬರಬಾರ್ದು ಬರ ಇದ್ರದ್ದು ಹೆಣ ಎತ್ತ ಇದಕ್ಕೇನು ಬಂದಿತ್ರ ಯವ್ವ. ಹೆಂಗಸರು ಬರ್ತಾರ ಗೊತ್ತಿದೆ ಬಂದ ಢಕ್ ಅಂತ ಹಾಯ್ತಾವಲ್ಲ ಯವ್ವ. ಇವ್ ಬಾಯಾಗರ ರೊಟ್ಟಿ ತುರ್ಕ ರೀ ರೀ ಬಯಾರ ಯಾಕೆ ಅಳಕತ್ತೀರಿ ಇಷ್ಟೊಂದು? ತಿಂಡಿ ಹೆಚ್ಚಾಗೈತಿ. ತಿಂಡ್ಯ ಅಂದ್ರ ನಿಮಗ ಆಗಲತ್ತನ್ರಿ. ಯಾಕ ಕೆರ್ಯಾಕ ಬರ್ತೀಯನ? ಅಯ್ಯಪ್ಪ ನಮಗ್ ಕೆರೆವು ಪರ್ಯಾವು ಇಲ್ಲ. ಓನ್ಲಿ ಅಂದ್ರೆ ಇನ್ನೂ ನಿಮ್ಮದು ಮದುವೆ ಆಗಿಲ್ಲ ನಂಗೆ ಕಾಣ್ತೈತ್ರಿ. ಯಾಕ ಮದುವೆ ಮಾಡ್ಕೋಕತ್ ಮಾಡಿ ಹಸೂರ ನನ್ನ ಮದುವೆ ವಿಷಯ ತಗೊಂಡೆ ನೀ ಏನ್ ಮಾಡ್ತೀಯ? ನಿನ್ನ ಬೇಬರ್ಸಿ ಸಮಸ್ಯೆ ಖಂಡಿತ ಇದೆ. ಇವನ ಹತ್ರ ಪಕ್ಕ ಐತಿ ಬೆಳತನ ಚಿಂತೆ ಮಾಡೋದ ಬೇಡ. ಓಯ್ ಬೇಬರ್ಸಿ ಅಂತಾನ ನನ್ನ ಮದುವೆ ವಿಷಯ ತಗೊಂಡು ನೀ ಏನ್ ಮಾಡವ? ಮರ್ಯಾದಿಂದ ಬಂದು ನನ್ನ ಬುಟ್ಟಿ ಹಾದ್ ನನ್ನ ಬುಟ್ಟಿ ತಳ ನೆಗ್ಗಿಸಿಟ್ಟಿ ಮರ್ಯಾದಿಂದ ಹೊಸ ಬುಟ್ಟಿ ಕೊಡ್ಸಿದಿ ಉಳಿತಿ ಇಲ್ಲ. ಹಂಗ ಮಾಡಬೇಡ ಅವಸರದಾಗ. ಪುಟ್ಯ ಏನ್ ದೊಡ್ಡಗದ, ಏನ್ ಜಲ್ಲೆಡಿಗೆ ಕಸ್ತ್ ಪುಟ್ಯ ಏನ್ ತಾಟ್ಯ ಪುಟ್ಟಿ ಕೊಡಿಸ್ಬಿಡ. ನಿನ್ನಂತ ಸ್ಮಾರ್ಟ್ ಹುಡುಗಿ ಪುಟ್ಟಿ ಕೊಡಿಸ್ಲಾರ್ದ ಇರ್ತೀನ. ಬೆನ್ನಿ ಶಾಂತಮ್ಮನ ಯಾಕೋ ಗದ್ದೆ ಆದ್ರೂ ನಿನ್ನ ಪುಟ್ಟಿ ನೋಡ್ರಿ. ನಾನೇ ಕೇಳಿದ್ರ ನಾ ಏನ್ ಹೇಳಿ? ಆದ್ರೂ ನಿಮ್ ಪುಟ್ಟಿ ತಳ ಯಾಕ ಬಾಳ ನಗೈತಲ್ರಿ. ಯಾಕಂದ್ರೆ ಏನ್ ಕೇತಿ ಹೊಸ ಪುಟ್ಟಿಲ್ಲ ನೀ ಬಂದ ಡಿಕ್ ಅಂತ ಹಾದಿಲ್ಲ ಅದಕ್ಕೆ ಆಗಲಾಗೈತಿ. ಹೋಲ್ ಬಿಡ್ರಿ ಮೇಡಮ್ ಅವರ, ನಿಮ್ಮದು ಹೆಸರು ಏನ್ರಿ? ನನ್ನ ಹೆಸರು ಕೇಳ್ತೀರಾ? ಯಪ್ಪ ನೀ ಮ್ಯಾಲ್ ಮಾಡ್ಬಿಡೋದನ ನಾ ಸತ್ತ ಹೋಗ್ತೀನಿ. ಅದು ಒಂದ ಕೆಳ ಬಗ್ಗಸ್ ಬಗ್ಗಸು ನೀ ಅಂತ ಬಚನದೆ ನಾನು ಜೈವ ಇವತ್ತ ಯಾರ ಅವ್ರ ಏನ್ ತಿದಾರಲ್ಲ ಹಂಗ ಆಗ್ಬೇಕಾದಿತ್ತು ಅಂತೀನಿ. ಅಲ್ರಿ ಯಾರ್ರಿ ಅವ್ರು? ಅಣ್ಣಗೆಲ್ಲ ಗೊತ್ತದಾರ ನೋಡು, ಸರ್ವಿಸ್ ಭಾಳ ಆಗಿತ್ತು ಅಣ್ಣಗೆ. ನನ್ನ ಹೆಸರು ಕೇಳ್ತೀರೇನ್ರಿ? ನನ್ನ ಹೆಸರು ರುಕ್ಕು ರುಕ್ಕು ರುಕ್ಮಿಣಿ ಅಂತ. ಆದ್ರೆ ಈ ಉಡಾಳ ಹುಡುಗರೆಲ್ಲ ನಾನು ದಾರೆ ಹೊಂಟೆ ಅಂದ್ರೆ ಸಾಕ್ರಿ. ಏ ರುಕ್ಕು ಇಲ್ಲಿ ಬಾ, ಈ ರುಕ್ಕು ಅಲ್ಲಿ ಬಾ. ನನ್ನ ಜೋಡಿ ಸೀತಾನ್ ಪಾಠ ಮಾಡ್ತಾಳ ಕೇಳಕಿನ್ನ ಸೀತಾ ಹೋಗಿ ಸಾತ ಹಾಕಳ ನೋಡಕ್ಕಿ ಅಲ್ಲೇ ಮಡಿಚಿ ಇಟ್ಕೊಂಡ್ಬಿಡಪ್ಪ ಅಂತ ಕರಿತಾರ್ರಿ. ಅಂದ ಹೆಸರೇನ್ರಿ? ನನ್ನ ಹೆಸರ ಅಚ್ಚ ಮೂಲೆಗರ ಹೋಗಿ ಕೇಳ, ಇಚ್ಚ ಮೂಲೆಗರ ಹೋಗಿ ಕೇಳ, ಇಲ್ಲಿ ಕುಂತರ ಕೇಳ. ನನ್ನ ಹೆಸರು ರಾಮ್ ಕುಮಾರ್ ಅಂತ ನೋಡ. ರುಕ್ಮಣಿ ನಿನ್ನ ಪುಟ್ಟಿ ತಳ ಯಾಕ ಬಾಳ ಹೊಡೆದೈತಲ್ಲ. ಒಟ್ಟು ಎಲ್ಲರೂ ಅದೆಲ್ಲ ಹೊಸಾದ್ ಬಿಟ್ಟು ಬಿಡೋ ರಾಮಣ್ಣ. ಅದೆಲ್ಲ ರಾಮಣ್ಣ ಅಂತ ಸತ್ತವಕ್ಕನ ರಾಮ ಅಲ್ಲೇ ಹೋಗ್ಲಿ. ಅದು ನನಗೆ ಈ ಮರ್ಯಾದೆ ಹಿಂಗ ಮಾತಾಡ್ಕೊಂಡು ನಿಲ್ತೇನೆ. ಹೊಸ ಬುಟ್ಟಿ ಕೊಡಿಸಿ ಪುಟ್ಟಿ ಕೊಡಿಸ್ನ, ಆದ್ರೂ ನಂದೊಂದು ಕಂಡೀಷನ್. ಏನಪ್ಪ ಅದು ನಿನ್ನ ಕಂಡೀಷನ್ನು? ನೋಡ್ ರುಕ್ಮಣಿ, ನಾನು PUC ಪೋಸ್ಟ್ ರ್ಯಾಂಕ್ ಕಾಲೇಜ್ ಕಲಿಯುವಾಗ
ಮಿನ 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 ಹುಡುಗಿಯರಿದ್ರು ಆದ್ರೂ ಆ ಹುಡುಗಿಯರ ಮ್ಯಾಗ ಒಬ್ಬರ ಮ್ಯಾಗ ಮನಸ್ಸಲ್ಲಿಲ್ಲ. ಬೇಡ ಕೈಯ ಗುಳ್ಳಿ ಆತಾವ ಅಲ್ಲೇ ಹಿಂದಿಟ್ಟು. ಆದ್ರೆ ನಿನ್ ಮ್ಯಾಗ ಬಾಳ ಮನಸ್ಸಾಗ್ಬಿಡತ್ ಬಿಡ. ಏ ನನಗೂ ನಿನ್ ಮೇಲೆ ಬಹಳ ಅಂದ್ರೆ ಬಹಳ ಮನಸ್ಸಾಗಕತ್ತೈತಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಆಯ್ತು ಅವಂಗ ಹುರುಪ್ ಎದ್ದು ಬಂದಾನ ಇವತ್ತು. ಆದ್ರ ಅವ ನಮ್ಮಪ್ಪ ಅದನ್ಲ ಅವ್ರ ತಂಗಿ ಮಗಗ ನನ್ನ ಕೊಡ್ಬೇಕಂತ ಮನಸ್ಸು ಮಾಡ್ಬಿಟ್ಟಾನ. ಹೆಂಗ ಮಾಡ್ಲಿ ಅಂತ ತಿಳಿಲಾರ್ದಂಗಾಗೈತಿ. ನಿಮ್ಮ ಅಪ್ಪನ ಗಟ್ಟಿಡದ ಮನಸ್ಸು ಹೋಗದ ಈ ರಾಮನ ಹೃದಯ ಬಂದಿ ಅಂದ್ರ ನಿನ್ನ ಸತಿಮತಿ ಗಟ್ಟಿ ಮುಟ್ಟಿ. ಅಯ್ಯೋ ಎಲ್ಲಿ ಗಟ್ಟಿ ಮುಟ್ಟಿಯೋ ಮಾರಯ್ಯ. ಅಲ್ಲ ನಾನ್ ನಿನ್ನ ಪ್ರೀತಿ ಮಾಡ್ಬೇಕಂದ್ರ ಇನ್ನ ಸಮಯ ಬಾಳ ಬೇಕು. ಅವಾಗೆಲ್ಲ ಸಮಯ ಬಗ್ಗೆ ವಿಚಾರ ಮಾಡ್ಕೊಂಡು ಮುಂದೆ ಮದುವೆ ಬಗ್ಗೆ ಪ್ರೀತಿ ಬಗ್ಗೆ ವಿಚಾರ ಮಾಡಿದ್ರ ಆತು. ಎಬಸ್ತೇವೆ ತಡಿ. ಈಗ ಬಂದ ನಾವಂಗ ನೀರ್ ಇಳ್ಯಾಕತ್ತವ ಎಲ್ಲಿ ಎಬಸ್ಲಿ ನಾನು. ಅದಕ್ಕ ಒಂದ್ ಗಟ್ಟಿ ಮನಸ್ಸು ಮಾಡಿ ಮುಂದೆ ವಿಚಾರ ಮಾಡಿದ್ರ ಆತು ಬಿಡು. ಮದುವೆ ಬಗ್ಗೆ ಸ್ವಲ್ಪ ಅಲ್ಲಿ ಮಟ್ಟ ಸಮಾಧಾನ ಮಾಡ್ಕೋ. ಆಯ್ತಾಯ್ತ ತಡಿ ಆನಂತ ರೊಕ್ಕ ಸಿಟ್ಟಾಗಿ ಹೋಗ್ಬೇಡ. ನಾಳೆಗೆ ಹೊತ್ತಿಗೆ ಬಂದು ಹೇಳಂತ ಪ್ರೀತಿ ಖುಷಿಯಾಗ. ಹೌದಲ್ಲ ನನ್ನ ಪ್ರೀತಿ ಖುಷಿಯಾಗ ಒಟ್ಟು ಹೋಗಲ್ಲ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಭಾಳ ಐತು. ಈಗ ನಾನು ಬಂದು ಬಾಳತ್ತಾತು. ಈಗ ನೀ ಇಷ್ಟು ಪ್ರೀತಿಯಿಂದ ಕೇಳ್ತಿ ಅಂದ್ರ ಹೊಡಿ 90 ಒಳಗ ಹೊಡಿ 9 20 ಶುರು ಮಾಡ. ನಗವೂರಾಗ ನಡೆದರಲಿ ತರತನ ಬಿಡದಿಲ್ಲ. ಬಿಟ್ಟರ ಜಾತಿ ಮಗಲ್ಲ ನಾ ತುಳದಾಗ ಹಗಲಿಲ್ಲ. ಪಾಡಲ್ಲ ಯಾರಜ್ಜಿಗೆ ನನಗಿಲ್ಲ.
ಎಬ್ಸದ ಅವ್ನು ನೀರ ಇಳ್ಯಾಕತ್ತ ನೋಡಕ್ ಎಬಸ್ತೀನಿ ಇಲ್ಲಿ ಹಳ್ಳ ಸಿಕ್ಕೊಂಡೈತಿ ಇಂತಾದು ಎಡವಿ ಬಕ್ವಾರ ಎಲ್ಲಿ ಬಿತ್ತು ನಮ್ಮ ಹೊಟ್ಟೆ ನಮಗ ನಿಮ್ದು ನೋಡಿದ್ರಿ ಎಬ್ಸೋದು ಅಂದ ವೇದಿಕೆ ಮೇಲೆ ಇಲ್ಲಿ ನಾಟಕ ಸ್ಟೇಜ್ ಯಾರು ಇರಬಾರ್ದು, ಹೊರಗೆ ಹೋಗ್ಬೇಕು ಕಂಪಲ್ಸರಿ. ಹಿಂಗಾದ್ರೆ ಅವ್ರಿಗೆ ಪಾತ್ರದಾರಿಗೆ ಬರಕ ಹೋಗತ್ರ ಪ್ರಾಬ್ಲಮ್ ಆಗತ್ತೆ. ದಯವಿಟ್ಟು ಹೋಗ್ಬೇಕು ಹೊರಗೆ ಹೋರಿ, ದಯವಿಟ್ಟು ಎಲ್ಲರೂ ಹೊರಗೆ ಹೋರಿ. ಕೈ ಮುಗಿದು ಕೇಳಕತ್ತೀನಿ, ಹೊರಗೆ ಹೋರಿ. ಹಲೋ, ಇಲ್ಲಿ ಸಂಗೀತಗಾರಿಲ್ಲೇ ಕಳ್ಳು ಬೀಳುತ್ತಿದ್ದಾವೆ. ಯಾವ ನಾವು ಕಲ್ಲು ಹೋಗ್ಯಾವ? ರುಕ್ಮಿಣಿ ತಗ 500. ನಾಳೆ ಹೊಸ ಪುಡಿ ತಗೊಂಡ ಇರೋ ಹೊತ್ತಿಗೆ ಬಂದ್ಬಿಡ. ನಾ ಇನ್ನು ಬರ್ಲಿ ಆಗಾರ ಎಲ್ಲ ಉದ್ರಿ ಗಿರಾಕಿ ಅವನ ಉಗುಳ ಬಾಳೆ ಮಾಡೋದನ 500 ರೂಪಾಯಿ ಕೊಟ್ಟವನ. ಎಲ್ಲ ಅವಸರದಾಗ ಹಂಗ ಬಂದ್ಬಿಟ್ಟು ಚಡ್ಡಿ ಅದ ಹೆಂಗ್ ಬಂದಿದ್ದಿ? ಎಲ್ಲ ಹಂಗ ಬಂದ್ಬಿಟ್ಟೆ. ಒಳಗ ಹೋಗಿ ಟೈಟ್ ಮಾಡ್ಕೋ ಹೋಗ್. ಆಯ್ತು ಬರ್ಲಿ ಆಗಾರ. ಹಿಂಗ ಶೋಭಾಲ ದಾರಿ ಸುಮಾರು ಐತಿ, ಹಿಂಗ ಹೋಗ್. ಇಲ್ಲ ನನ್ನ ಅವಸರದಾಗ ಹಿಂಗ ಮಾಡಿದ್ದಾಳ. ಬ್ಯಾಡ ಹಂಗ ಹೋಗ್ಬೇಡ, ದಾರಿ ಸುಮಾರು ಐತಿ. ಅನ್ನನ್ನ ಪಾತಿಯೇ ಅಪಾತಿ ತೇನ ಅಪಾತಿಯ ಅಪಾತಿ ತೇಕು ಅಪಾತಿ ತೋ ಅಪಾತಿ ಕು ಅಪಾತಿಯೇ ರಿಟಿ 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 ಗದಿಗಿನ ಹುಡುಗಿ ಏನು ಚಂದ ನಿನ್ನ ಮೈ ಬಣ್ಣ, ನಿನ್ನ ನಡು ಸಣ್ಣ ನೋಡಿ ಸೈಲಾತು ನನ್ನ